ಹಾಗಾಗಿ ಮತದಾನ ಮಾಡಬೇಕು ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 6 ಗಂಟೆ ತನಕ ಸಂಜೆ 6 ಗಂಟೆ ತನಕ ಟೈಮ್ ಇರುತ್ತೆ. ಆದ್ರೆ ಇಲ್ಲಿ ಈಗಲೂ ಕೂಡ ಮತದಾನ ನಡೀತಾ ಇದೆಯಂತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಎಸ್, ಯಾದಗಿರಿ ಜಿಲ್ಲೆ ಸುರಪುರದಲ್ಲಿ ರಾತ್ರಿ ಆದ್ರೂ ಕೂಡ ವೋಟಿಂಗ್ ನಡೆದಿರುವಂತದ್ದು. ಕತ್ಲಲ್ಲೇ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮತ ಚಲಾವಣೆಯನ್ನ ಮಾಡಿದ್ದಾರೆ. ಅವಧಿ ಮುಗಿದ್ರೂ ಕೂಡ ಸರತಿ ಸಾಲಲ್ಲಿ ನಿಂತು ಜನರು ಮತದಾನವನ್ನ ಮಾಡಿರುವಂತದ್ದು. ರಾತ್ರಿ 10 ಗಂಟೆ ತನಕ ಮತದಾರರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಸುರಪುರದ ಮಜಲಾಪುರ ಸೇರಿದಂತೆ ಹಲವು ಕಡೆ ವೋಟಿಂಗ್ ಅನ್ನ ಮಾಡಿರುವಂತದ್ದು. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರುತ್ತೆ, ಜೊತೆಗೆ ಬಿಸಿಲು ಜಾಸ್ತಿ ಇರುತ್ತೆ ಅನ್ನೋ ನಿಟ್ಟಿನಲ್ಲೋ ಏನೋ ರಾತ್ರಿ ಆದ್ರೂ ಕೂಡ ವೋಟ್ ಹಾಕೋದಿಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಎಸ್, ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಅಮರೇಶ್, ಏನ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು? ಸ್ಟಿಲ್ ಮತದಾನ ನಡೀತಾ ಇದೆಯಾ? ಜೊತೆಗೆ ಪ್ರೆಸೆಂಟ್ ಇವಾಗ ಎಷ್ಟು ಜನ ಮತದಾನ ಮಾಡಿದ್ದಾರೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಚಂದನ, ಅವಧಿ ಮೀರಿದ ನಂತರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮತದಾರರು ಮತವನ್ನ ಚಲಾಯಿಸೋದಕ್ಕೋಸ್ಕರ ಮತಗಟ್ಟೆಗಳ ಮುಂದೆ ಜಮಾಯಿಸಿದ್ರು. ಅಂದ್ರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಂಜುಲಾಪುರ ಸೇರಿದಂತೆ ಹಲವು ಮತಗಟ್ಟೆಗಳಲ್ಲಿ ಈ ರೀತಿಯ ಘಟನೆ ನಡೆದಿರುವಂತದ್ದು. ಇದಕ್ಕೆಲ್ಲ ಕಾರಣ ಏನಂದ್ರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ರಿಂದಾಗಿ ಕೆಲವೊಂದು ಕಡೆಗಳಲ್ಲಿ ಇವಿಎಂ ಮತಯಂತ್ರಗಳು ತಾಂತ್ರಿಕ ದೋಷದಿಂದ ಕೈ ಕೊಟ್ಟಿದ್ವು. ಇದ್ರ ಪರಿಣಾಮವಾಗಿನೇ ಕೆಲವೊಂದು ಕಡೆಗಳಲ್ಲಿ ಲೇಟ್ ಆಗಿ ಮತದಾನ ಆಗ್ಲಿಕ್ಕೂ ಕೂಡ ಕಾರಣವಾಯಿತು. ಹೀಗಾಗಿನೇ ಚುನಾವಣಾ ಸಿಬ್ಬಂದಿಗಳು ಸಹಿತ ತಡವಾದ್ರೂ ಪರವಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮತದಾನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ ಭಾಗವಾಗಿ ರಾತ್ರಿ 10 ಗಂಟೆವರೆಗೂ ಸಹಿತ ಮತದಾನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಅಂದ್ರೆ ಸದ್ಯಕ್ಕೆ ಈಗ ಎಲ್ಲಾ ಕಡೆಗಳಲ್ಲಿಯೂ ಸಹಿತ ಮತದಾನ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. ಅಂದ್ರೆ ಎಲ್ಲಿ ತಡವಾಗಿ ಆರಂಭವಾಗಿತ್ತು ಅಲ್ಲಿಯೂ ಕೂಡ ಈಗಾಗಲೇ ಮತದಾನ ಮುಕ್ತಾಯವಾಗಿದೆ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಎಲ್ಲಿಯೂ ಸಹಿತ ಅಹಿತಕರ ಘಟನೆ ಆಗದಂತೆ ಚುನಾವಣಾ ಆಯೋಗ ಮತದಾನವನ್ನ ಮುಕ್ತಾಯಗೊಳಿಸಬೇಕನ್ನುವಂತ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟು ಆ ನಿಟ್ಟಿನಲ್ಲಿ ಸುಸಜ್ಜಿತವಾಗಿ ಎಲ್ಲಾ ಕಡೆಗಳಲ್ಲೂ ಸಹಿತ ಈಗಾಗಲೇ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ. ಧನ್ಯವಾದ ಅಮರೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.